ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಧಾರವಾಡದ DHO ಆಫೀಸ್ ವತಿಯಿಂದ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರುವಂತಹ ಅಭ್ಯರ್ಥಿಗಳಿಗೆ 22 ಹುದ್ದೆಗಳನ್ನು NHM ಅಡಿಯಲ್ಲಿ ಹುದ್ದೆಗಳನ್ನು ಕರೆಯಲಾಗಿದೆ. ಸೊ ಅದಕ್ಕೆ ಸಂಬಂಧಿಸಿದಂತಹ ಒಂದು ಮಾಹಿತಿಯನ್ನು ಕೂಡ ಆರೋಗ್ಯ ಜಿಲ್ಲಾ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ KC ಪಾರ್ಕ್ ಹತ್ತಿರ ಧಾರವಾಡ ಈ ಒಂದು DHO ಆಫೀಸ್ ಒಳಗಡೆ ನಿಮಗೆ ನೋಟಿಸ್ ಬೋರ್ಡ್ ಒಳಗಡೆ ಕೂಡ ನಿಮಗೆ ಹುದ್ದೆವಾರು ಮತ್ತು ಕಾಸ್ಟ್ ಮತ್ತು ಹುದ್ದೆಗಳನ್ನಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅಪ್ಡೇಟನ್ನು ಕೂಡ ಮಾಡಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋದು ಇದು ಪತ್ರಿಕಾ ಪ್ರಕಟಣೆ. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಧಾರವಾಡ ಹಾಗೂ ಅಧ್ಯಕ್ಷರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಧಾರವಾಡ ಇವರ ಆಯ್ಕೆ ಪ್ರಕ್ರಿಯೆ ಕಡತ ಅನುಮೋದನೆ ನೀಡಿದ ದಿನಾಂಕ 22/7/2024 PM ಅಭೀಮ್ ಯೋಜನೆ ಅಡಿಯಲ್ಲಿ ನಮ್ಮ ಕ್ಲಿನಿಕ್ ಒಳಗಡೆ ಏನಪ್ಪ ಅಂದರೆ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಹೆಲ್ತ್ ಇನ್ಸ್ಪೆಕ್ಟರ್ ಆಫೀಸರ್ಸ್ ಇನ್ಸ್ಪೆಕ್ಷನ್ ಆಫೀಸರ್ಸ್ ಈ ಒಂದು ಹುದ್ದೆಗಳನ್ನು ಅಂದರೆ HIO ಹುದ್ದೆಗಳನ್ನು ಮಂಜೂರಾಗಿದ್ದು ಅದಕ್ಕೆ ಏನಪ್ಪ ಅಂತಂದರೆ ಗುತ್ತಿಗೆ ಆಧಾರದ ಮೇಲೆ 31/3/2025 ಅಥವಾ ಮುಂದುವರಿದು ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಒಂದು ಅರ್ಜಿಗಳನ್ನು 30/7 ಅಂದರೆ ಇದೇ ತಿಂಗಳು 30ನೇ ತಾರೀಕಿಗೆ ಬೆಳಿಗ್ಗೆ 10:00 1:00 ತನಕ ನಿಮಗೆ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಸಂದರ್ಶನ ಅಂತಂದರೆ ನಿಮಗೆ ವಾಲ್ಕಿನ್ ಇಂಟ್ರ್ಯೂ ಮುಖಾಂತರ ಇಲ್ಲಿ ನಿಮಗೆ ಭರ್ತಿ ಮಾಡಲಾಗುತ್ತೆ. ಇದು ಕಾಸ್ಟ್ ಮತ್ತು ಪರ್ಸೆಂಟೇಜ್ ಬೇಸ್ ಮೇಲೆ ಇಲ್ಲಿ ಭರ್ತಿ ಮಾಡಿಕೊಳ್ಳಲಾಗುತ್ತೆ. ಒಟ್ಟು ಹುದ್ದೆಗಳು 22 ಹುದ್ದೆಗಳನ್ನು ಕೊಡಲಾಗಿದೆ. ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಅಂತೇಳಿ 22 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ. ಸೊ ಇದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ 22 ಹುದ್ದೆಗಳ ಮಾಹಿತಿಗಾಗಿ ನೀವು DHO ಆಫೀಸ್ ಧಾರವಾಡದ DHO ಆಫೀಸ್ಗೆ ಹೋಗಿ ನೀವು ಅಲ್ಲಿ ಏನು ಮಾಡ್ಬೋದು ಅಂದರೆ DHO ಆಫೀಸ್ ಹೋಗಿ ನೀವು ಈ ಒಂದು ಹುದ್ದೆಗಳ ವಿವರಗಳನ್ನು ಪಡ್ಕೊಳ್ಬೋದು.